ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ವಿವೇಕ ಚಿಂತಾಮಣಿಯವರ 6 ತಿಂಗಳ 11 ದಿವಸದ ಮೌನ ಅನುಷ್ಠಾನ ಇವತ್ತು ಸಂಪನ್ನಗೊಳ್ತಾ ಇದೆ. ಅನುಷ್ಠಾನ ಅಂದ್ರೆ ಧ್ಯಾನ. ಈ ಅನುಷ್ಠಾನ ಧ್ಯಾನ ನಮ್ಮ ಧರ್ಮಾಚರಣೆಗಳಲ್ಲಿ ಇದು ಒಂದು ಪದ್ಧತಿಯಾಗಿದೆ. ಅದಕ್ಕಾಗಿಯೇ ನಮ್ಮ ಧರ್ಮಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾವೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮಃ ದಾನಂ ಪೂಜಾ ಜಪೋಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಎಲ್ಲ ಆಚರಣೆಗಳಲ್ಲಿಯೂ ಕೂಡ ಕೊನೆಯದಾಗಿ ಇರುವಂತಹದ್ದು ಧ್ಯಾನ. ಧ್ಯಾನ ಒಂದಿದ್ರೆ ಧರ್ಮದ ಆಚರಣೆ ತನ್ನಂತಾನೇ ಸಿದ್ಧಿಸ್ತದೆ ಅಂತ ನಮ್ಮ ಶಾಸ್ತ್ರಗಳು ಉಲ್ಲೇಖಿಸಿದಾವೆ. ಶರಣರ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮನಾದಡೆ ಪ್ರಭುದೇವನಂತಾಗಬೇಕು, ಜ್ಞಾನಿಯಾದೊಡೆ ಚನ್ನ ಬಸವಣ್ಣನಂತಾಗಬೇಕು, ಐಕ್ಯನಾದೊಡೆ ಅಜಗಣ್ಣನಂತಾಗಬೇಕು. ಅನುಷ್ಠಾನ ಧ್ಯಾನ ಮಾಡಿದರೆ ಅದು ನಮ್ಮ ವಿವೇಕ ಚಿಂತಾಮಣಿ ಮಹಾರಾಜರ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಭಕ್ತರ ಸಂಕಲ್ಪ ಇದೆ. ಅವರ ಹೆಸರು ವಿವೇಕ. ವಿವೇಕ ಅಂದ್ರೆ ಜ್ಞಾನ. ಆ ವಿವೇಕ ಜ್ಞಾನದ ಚಿಂತಾಮಣಿ ಯಾರು ಅಂತ ಕೇಳಿದ್ರೆ ಜ್ಞಾನ ಸಿಂಹಾಸನದ ಕಾಶಿ ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರು ಅಂತ ನಾವು ಹೇಳ್ಕೊಳ್ಬೇಕಾಗತ್ತೆ. ವಿವೇಕಾನಂದ ಅನ್ನುವಂಥ ಸಂತ ಈ ರಾಷ್ಟ್ರದಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ನಮ್ಮ ಹಿಂದೂ ಧರ್ಮದ ಸಿದ್ಧಾಂತವನ್ನ ಬೋಧಿಸಿದಂಥವರು. ವಿಶ್ವದಲ್ಲಿ ಭಾರತ ಜಗದ್ಗುರು ರಾಷ್ಟ್ರ ಅಂತ ತೋರಿಸಿಕೊಟ್ಟವರು ವಿವೇಕಾನಂದ. ಅಂತವರ ಹೆಸರನ್ನ ಇಟ್ಕೊಂಡಂತಹ ವಿವೇಕ ಚಿಂತಾಮಣಿಯವರ ಸಾಧನೆ ಅಂತಿದ್ದದಲ್ಲ. ಸುಮಾರು 6 ತಿಂಗಳು 11 ದಿವಸ ಅಂದ್ರೆ 191 ದಿನಗಳು ಅವರು ಶಿವನ ಆಚರಣೆಯಲ್ಲಿ ಶಿವನ ಧ್ಯಾನದಲ್ಲಿ ಕಾಲವನ್ನ ಕಳೆದರು. 11 ದಿವಸ 6 ತಿಂಗಳು 11 ದಿವಸ ಮೇಲಿನ 11 ದಿವಸ ಬಹಳ ಶ್ರೇಷ್ಠವಾಗಿರುವಂತಹದ್ದು. ನೋಡಿ, 191 ದಿನ ಅದನ್ನ ನೀವು ಕೂಡ್ಸಿ 1, 9, 10 ಇನ್ನೊಂದು 11 ಕೊನೆಯ 11 ದಿನಗಳ ಶ್ರೇಷ್ಠವಾಗಿರುವಂತಹ ಧ್ಯಾನದ ಸಿದ್ಧಿಯನ್ನ ವಿವೇಕ ಚಿಂತಾಮಣಿ ಮಹಾರಾಜರು ಪಡ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಪರಮಾಪ್ತ ಶಿಷ್ಯರಾಗಿರುವಂತಹವರು. ಸ್ವಾಮಿ ವಿವೇಕಾನಂದರು ಕೂಡ ಧ್ಯಾನ ಮಾಡುವುದರಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಂಥವ್ರು. ಸ್ವಾಮಿ ವಿವೇಕಾನಂದರು ಒಂದೊಂದು ಬಾರಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಲೋಕದ ಪರಿವೇ ಅವ್ರಿಗಿರ್ತಿರ್ಲಿಲ್ಲ. ಹೀಗಾಗಿ ರಾಮಕೃಷ್ಣ ಪರಮಹಂಸರ ಸ್ವಾಮಿ ವಿವೇಕಾನಂದರಿಗೆ ಧ್ಯಾನ ಸಿದ್ಧ ಅಂತ ಮತ್ತೊಂದು ಹೆಸರನ್ನ ಇಟ್ಟಂತವ್ರು. ಅಂತಹ ಶ್ರೇಷ್ಠ ಪರಂಪರೆಯಲ್ಲಿ ನಮ್ಮ ವಿವೇಕ ಚಿಂತಾಮಣಿಯವರು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ತಮ್ಮ ಮಠದ ಅಭಿವೃದ್ಧಿಗಾಗಿ ಅಲ್ಲ, ಈ ಲೋಕದ ಜನರ ಅಭಿವೃದ್ಧಿಗಾಗಿ, ಈ ರಾಷ್ಟ್ರದ ಸೌಖ್ಯಕ್ಕಾಗಿ 6 ತಿಂಗಳು ಅನ್ನ ನೀರಿಲ್ಲದೆ ಧ್ಯಾನವನ್ನ ಮಾಡಿದಾರಲ್ಲ, ಇದು ನಿಜವಾಗ್ಲೂ ಕೂಡ ಸಾಕ್ಷಾತ್ ಪರಶಿವನಿಗೆ ಸಲ್ಲಿದಂತಹ ಸೇವೆ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಕಳೆದ 3 ತಿಂಗಳ ಹಿಂದೆ ಈ ಗ್ರಾಮದ ಸಮಿತಿಯವರು ನಮ್ಮನ್ನ ಒಂದು ಮೀಟಿಂಗ್ಗೆ ಕರೆದಿದ್ರು. ಇಲ್ಲಿ ನೋಡಿದಾಗ ಎಲ್ಲವೂ ಕೂಡ ಅಸ್ತವ್ಯಸ್ತ ಇತ್ತು.
ಇಂತಹ ಅಸ್ತವ್ಯಸ್ತದಲ್ಲಿ ಸುವ್ಯವಸ್ಥೆಯ ಕಾರ್ಯಕ್ರಮ ಆಗುತ್ತೆ ಇಲ್ವೋ ಅನ್ನುವಂತಹ ಅನುಮಾನ ನಮಗೆ ಕಾಡ್ತಾ ಇತ್ತು. ಆದರೆ ವಿವೇಕ ಚಿಂತಾಮಣಿ ಮಹಾರಾಜರ ಅನುಷ್ಠಾನ ಫಲದಿಂದ ಕಾಡು ನಾಡಾಗಿದೆ. ಶ್ರೀ ಗುರು ಪಾದ ವಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವ ರೀತಿಯಲ್ಲಿ ಅವರ ಕೃಪೆಯನ್ನ ಪಡೆಯುವುದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಜಾತಿ ಧರ್ಮ ಮತ ಪಂಥವೆಲ್ಲದನೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಲ್ಲ, ನಿಮ್ಮಂತ ಪುಣ್ಯವಂತರು ಈ ನಾಡಿನಲ್ಲಿ ಮತ್ತೊಬ್ರು ಇಲ್ಲ ಅಂತ ನಾವು ಎದೆ ತಟ್ಟಿ ಹೇಳಬೇಕಾಗತ್ತೆ. ಇಲ್ಲಿ ನಡೀತಾ ಇರುವಂತಹ ದಾಸೋಹ, ಇತ್ತೀಚೆಗೆ 20 ದಿನಗಳ ಪರ್ಯಂತರ ನಡೆದಂತಹ ಜ್ಞಾನ ದಾಸೋಹ ಈ ಭಾಗದ ಜನರಿಗೆ ಭಕ್ತಿಯನ್ನ ಅರಳಿಸಿದೆ. ಅಂತಹ ಶಕ್ತಿಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಕಾಶಿಯ ಜಗದ್ಗುರು ಮಹಾಸನ್ನಿಧಿಯವರಂತ ನಾವು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯಕ್ರಮ ಇದೆ. ಯಾರೋ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಈ ಕಾರ್ಯಕ್ರಮದ ಕೊನೆಯ ದಿನ ಕಾಶಿ ಸನ್ನಿಧಿಯವರ ಆಶೀರ್ವಾದದೊಂದಿಗೆ ಸಂಪನ್ನಗೊಳ್ಬೇಕು ಅನ್ನುವಂತಹ ಸಂಕಲ್ಪವನ್ನ ಇಟ್ಕೊಂಡಿದ್ದ ಕಾರಣಕ್ಕಾಗಿ ಜ್ಞಾನ ಸಿಂಹಾಸನಾಧೀಶ್ವರರು ಈ ಗ್ರಾಮಕ್ಕೆ ಬಂದಿದ್ದಾರೆ. ಜ್ಞಾನ ಅಂದ್ರೆ ಮನುಷ್ಯನಿಗೆ ಕತ್ತಲೆಯಿಂದ ಬೆಳಕಿನಡೆಗೆ ಕಳಿಸುವಂತಹ ಒಂದು ಜ್ಞಾನದ ಪೀಠ. ಅಂತಹ ಪೀಠದ ಜಗದ್ಗುರುಗಳು ಈ ಭಾಗಕ್ಕೆ ಬಂದು ನಮ್ಮೆಲ್ಲರನ್ನ ಅಂಧಕಾರದಿಂದ ಬೆಳಕಿನಡೆಗೆ ಸನ್ಮಾರ್ಗದೆಡೆಗೆ ಆಶೀರ್ವಾದ ಮಾಡಲು ಬಂದಂತ ಸನ್ನಿಧಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಈ ಭಾಗದಲ್ಲಿ ನಿರಂತರವಾಗಿ ಧರ್ಮ ಕಾರ್ಯವನ್ನ ಮಾಡ್ತಾ ಈ ಭಾಗದ ಜನ ರಾಷ್ಟ್ರ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂತಹ ನಾಣ್ಣುಡಿಯಂತೆ ನಾವೆಲ್ಲರೂ ಕೂಡ ಧರ್ಮಕ್ಕಾಗಿ, ರಾಷ್ಟ್ರದ ಏಳಿಗೆಗಾಗಿ ಶ್ರಮ ಪಡೋಣ ಅನ್ನುವಂತಹ ವಿಚಾರವನ್ನ ತಿಳಿಸಿ, ನಮ್ಮ ಭಾರತದ ಭದ್ರಕೋಟೆ ಹಿಮಾಲಯ ಪರ್ವತ, ಆ ಹಿಮಾಲಯ ಪರ್ವತ ಇರುವುದರಿಂದ ಶತ್ರುಗಳಿಂದ ಭಾರತ ಸುರಕ್ಷಿತವಾಗಿದೆ. ಅಂತಹ ಭಾರತ ಇನ್ನೂ ಒಂದು ರೀತಿ ಹೆಚ್ಚಿನ ರೀತಿಯಲ್ಲಿ ಸುಭದ್ರವಾಗಿರಬೇಕು ಅಂತ ಹೇಳಿನೇ ಭಾರತದ ಅನೇಕ ಸಂತರು ನೂರಾರು ವರ್ಷಗಳಿಂದ ಹಿಮಾಲಯ ಪರ್ವತವನ್ನ ಸೇರಿ ಅಲ್ಲಿ ಧ್ಯಾನ ಅನುಷ್ಠಾನ ತಪವನ್ನ ಮಾಡಿ ಭಾರತದ ಭದ್ರತೆಗಾಗಿ ಅವರು ರುದ್ರನನ್ನ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರಲ್ಲ, ಅಂತಹ ಸಂತರು ಇವತ್ತು ನಮಗೆ ಮಾರ್ಗದರ್ಶಕರಾಗಬೇಕು. ಅಂತಹ ಸಂತರ ಮಾರ್ಗದರ್ಶನದಲ್ಲಿ ವಿವೇಕ ಚಿಂತಾಮಣಿ ಮಹಾರಾಜರು ಈ ಭಾಗದಲ್ಲಿ ಬೆಳಗಬೇಕು, ಜ್ಞಾನದ ಸುದೆಯನ್ನ ಹರಿಸಬೇಕು ಅಂತ ಹೇಳ್ತಾ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆಸಿ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸಿ, ಪೂರ್ಣ ಸಿರಿಸಿಗೆಯ ಭಕ್ತರಿಗೆ ನಾನೊಂದು ಮಾತನ್ನ ಹೇಳಿದೆ. ನೀವು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ, ಆ ಕಾರ್ಯಕ್ರಮವನ್ನ ಜೀವನ ಪರ್ಯಂತರವಾಗಿ ನೆನಪಿಟ್ಕೊಳ್ಳುವುದಕ್ಕಾಗಿ ಒಂದಿಷ್ಟು ಸಾಮೂಹಿಕ ವಿವಾಹವನ್ನ ನೀವು ಮಾಡಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಸಾಮೂಹಿಕ ವಿವಾಹಕ್ಕೆ ಒಪ್ಕೊಂಡು ಇಲ್ಲಿ 2 ಜೋಡಿಗಳು ನವ ವಧುವರರು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರ ಬಾಳುವೆಯೂ ಕೂಡ ಹಸನಾಗ್ಲಿ, ಭಾರತ ರಾಷ್ಟ್ರವನ್ನ ರಕ್ಷಣೆ ಮಾಡುವಂತ ಮುದ್ದು ಕಂದಮ್ಮಗಳನ್ನ ಹೆತ್ತು ಭಾರತದ ಕೀರ್ತಿಯನ್ನ ವಿಶ್ವದಗಲಕ್ಕೂ ಕೂಡ ಹಬ್ಬಿಸುವಂತಹ ಒಂದು ಪ್ರಯತ್ನವನ್ನ ಅವರು ಮಾಡಲಿ ಅಂತ ಹೇಳಿ ನನ್ನ 4 ಮಾತುಗಳ ಮುಗಿಸುವುದಕ್ಕಿಂತ ಮುಂಚೆ ಒಂದು ಇತಿಹಾಸ ಸೃಷ್ಟಿಯನ್ನ ಇವತ್ತು ಕೋಣಸಿರಿಸಿ ಗ್ರಾಮದವರು ನೀವು ಮಾಡಿದಿರಿ. ಏನದು ಅಂತ ಕೇಳಿದರೆ, ದಾನೇಶ್ವರಿ ಪುರಾಣ ನಡೆದಂತಹ ಸಂದರ್ಭದಲ್ಲಿ ತಾಯಿ ದಾನೇಶ್ವರಿ ಮಾತೆಯ ಮಲಗಿಕೊಂಡಂತಹ ತೊಟ್ಟಿಲನ್ನ ಹರಾಜಿಗೆ ಇಟ್ರು. ಹರಾಜ್ ಅಂದ್ರೆ ಭಕ್ತಿಯ ಕಾಣಿಕೆಯನ್ನ ಸಲ್ಲಿಸಿ ಆ ತೊಟ್ಟಿಲವನ್ನ ಮನೆಗೆ ತೆಗೆದುಕೊಂಡು ಹೋಗಿ ದಾನಮ್ಮನ ರೀತಿಯಲ್ಲಿ ನಮಗೂ ಕೂಡ ಸಂತಾನ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟು ಸಿದ್ದಣ್ಣ ಕುಕ್ನೂರ್ ಅನ್ನುವಂತಹ ದಂಪತಿಗಳು 4,51,000 ರೂಪಾಯಿ ಭಕ್ತಿ ಕಾಣಿಕೆಯನ್ನ ಸಮರ್ಪಿಸಿ ಇವತ್ತು ತೊಟ್ಟಿಲನ್ನ ಅವರು ಹರಾಜಿನಲ್ಲಿ ಪಡೆದಿದ್ದಾರೆ. ಅಂತಹ ದಂಪತಿಗಳು ವೇದಿಕೆಯ ಮೇಲೆ ಬಂದು ಜಗದ್ಗುರು ಮಹಾ ಸನ್ನಿಧಿಯವರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.